So hello guys, welcome to my new YouTube channel Vitals and Vistas. ಸೊ ಫ್ರೆಂಡ್ಸ್, ಹಿಂದಿನ ವಿಡಿಯೋ ಒಳಗೆ ನಾವು ಏನು ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಯಾವ್ಯಾವ ಕಾಲ್ಫಾರ್ಮ್ ಆಗಿದ್ದವು ಮತ್ತು ಎಷ್ಟು ಪೋಸ್ಟ್ ಇದ್ದವು, ಆಮೇಲೆ ಲಾಸ್ಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗೈತೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋ ಒಳಗೆ ನಾನು ಇಂಪಾರ್ಟೆಂಟ್ ಟಾಪಿಕ್ ಹೇಳಕ್ಕೆ ಹೋಗ್ತೀನಿ. ಸೊ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಈ ವಿಡಿಯೋನ ಕೊನೆ ತನಕ ನೋಡಿರಿ. ಸೊ ಈ ವಿಡಿಯೋ ಒಳಗೆ ಏನೈತಲ್ಲ, ಸೊ ಆಲ್ಮೋಸ್ಟ್ ಅಲ್ಲಿ ಈಗೇನು ನೋಟಿಫಿಕೇಶನ್ ಆಗಿದ್ದವು, ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯಾವ ನಡೆಸಾಗತ್ತವ ಅಂದ್ರೆ KA ಅವರೇ ನಡೆಸಾಗತ್ತಾರ. ಸೊ KA ಅವರು ಆ್ಯಸ್ ಕಂಪೇರ್ಡ್ ಟು KPSC ಸೊ ಹಾರ್ಡ್ ಇರ್ತೈತಿ ಸಿಲೆಬಸ್. ಸೊ ಆಮೇಲೆ ಅವ್ರದ್ದು ಎಕ್ಸಾಮ್ ಪ್ಯಾಟರ್ನೇ ಡಿಫ್ರೆಂಟ್ ಇರ್ತೈತಿ. ಸೊ ನಾ ಏನು ಮಾಡೀನಪ್ಪ ಅಂದ್ರೆ, ಸೊ ಪ್ರೀವಿಯಸ್ ಈಗ ಏನೇನು KA ಅಂಡರ್ ಯಾವ್ಯಾವ ನಡೆಸಿದಾರಲ್ಲ ಎಕ್ಸಾಮ್ಸು, ಸೊ ಅವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಸೊ ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಮಾರ್ಕ್ಸ್ ಡಿವೈಡ್ ಮಾಡಿದಾರ, ಸೊ ಯಾವ ಥರ ಕ್ವಶನ್ಸ್ ತೆಗಿತಾ ಇದ್ದಾರೆ ಅಂತೇಳಿ ನಾನು ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವೆರಿ ಇಂಪಾರ್ಟೆಂಟ್ ಇರ್ತೈತಿ. ಸೊ ನಾನು ನಿಮ್ಗೆ ಸ್ಲೈಡ್ ರೆಡಿ ಮಾಡೀನಿ. ಸೊ ಸ್ಲೈಡ್ ಥ್ರೂ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಸೊ ಕಂಟಿನ್ಯೂ ವಾಚಿಂಗ್. ಬ್ಲೂ ಪ್ರಿಂಟ್ ರೆಡಿ ಮಾಡಾಕತ್ತಾನ ಮತ್ತು ಮಾರ್ಕ್ಸ್ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಾಕತ್ತಾನೆ, ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ತೆಗಿಯಾಕತ್ತಾನ. ಸೊ ಹಿಂದಿನ ನಾನು ಏನು ಇತ್ತೀಚೆಗೆ ನಡೆದಂಥ KE ಎಕ್ಸಾಮ್ಸ್ ಏನು ನಡೆಸಾನಲ್ಲ, ಸೊ ಅವನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಸೊ ಇದನ್ನು ನಾವು ರೆಡಿ ಮಾಡ್ಕೊಂಡಿವಿ. ಸೊ ಫಸ್ಟ್ ಏನೈತಿ, ಪ್ರಮುಖ ವಿಷಯವಾರ ಅಂಕಗಳ ಹಂಚಿಕೆ ಪಟ್ಟಿಯನ್ನು ಡಿಸ್ಕಸ್ ಮಾಡೋಣಂತ. ಸೊ ಫಸ್ಟ್ ಬಂದುಬಿಟ್ಟು ಸೊ ಪ್ರಚಲಿತ ವಿದ್ಯಮಾನಗಳು ಮತ್ತು ಬಜೆಟ್ ಬಗ್ಗೆ. ಸೊ ಇದ್ರ ಒಂದು ಸಬ್ಜೆಕ್ಟ್ ಮೇಲೆ ಏನು ಮಾಡೋಣ, 30 to 35 ಕ್ವಶನ್ಸ್ ಕೇಳಾಕತ್ತಾನ. ಸೊ ಏನು ಮಾಡ್ಬೇಕು ನೀವು, ಸೊ ಇಂಪಾರ್ಟೆನ್ಸ್ ಕರೆಂಟ್ ಅಫೈರ್ಸ್ ಮತ್ತು ಬಜೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು. ಸೊ 30 to 35% ಎಲ್ಲಿಂದ ಪ್ರಚಲಿತ ವಿದ್ಯಮಾನಗಳು ಮತ್ತು ಬಜೆಟ್ಗಳಿಂದನೂ ಬರ್ತೈತಿ. ಸೊ ಹಾಗೆ ನೆಕ್ಸ್ಟ್ ಏನಾಕೈತಿ, ಸೊ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಮ್ಯಾಗ 15ರಿಂದ 16 ಕ್ವಶನ್ ಅದಾವೆ. ಸೊ ನೀವು ಪ್ರಚಲಿತ ವಿದ್ಯಮಾನ ಮತ್ತು ಮೆಂಟಲ್ ಎಬಿಲಿಟಿ ಎರಡ ಮಾಡ್ಕೊಂಡಿರೋದು ಏನೈತೆ, ಸೊ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಒಳಗೆ 50 ಮಾರ್ಕ್ಸ್. ಸೊ ನಿಮ್ಗೆ 50% ಇಲ್ಲೇ ರೆಡಿ ಆಯ್ತು, ಸೊ ಮೆಂಟಲ್ ಎಬಿಲಿಟಿ ಮತ್ತು ಪ್ರಚಲಿತ ವಿದ್ಯಮಾನಗಳೊಳಗೆ. ಸೊ ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರೆ ಭೂಗೋಳಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ಮ್ಯಾಗ 15ರಿಂದ 20 ಕ್ವಶನ್ಸ್ ತೆಗಿಯಾಕತ್ತೆ ನಾವು ಆನ್ ಆ್ಯನ್ ಎವ್ರೇಜ್. ಹಾಗೆ ಏನು ಮಾಡ್ಯಾನ, ಸೊ ಇತಿಹಾಸ ಮತ್ತು ಭಾರತೀಯ ಸಂವಿಧಾನ ಮ್ಯಾಗ 12ರಿಂದ 15 ಕ್ವಶನ್ಸು ಆನ್ ಆ್ಯನ್ ಎವ್ರೇಜ್ ತೆಗಿಯಾಕತ್ತಾನ. ಸೊ ಹಾಗೆ ಸಾಮಾನ್ಯ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನ, ಸೊ ಜನರಲ್ ಸೈನ್ಸ್ ಮತ್ತು ಅಪ್ಲೈಡ್ ಸೈನ್ಸ್ ಮ್ಯಾಗ ಏನು ಮಾಡತ್ತಾನ, ಸೊ 10ರಿಂದ 12 ಕ್ವಶನ್ಸ್ ತೆಗಿಯಾಕತ್ತಾನ. ಸೊ ನೀವು ಇದನ್ನೆಲ್ಲ ನೋಡಿದ ಮೇಲೆ ಸೊ ಏನು ತಿಳ್ಕೊಬೇಕಪ್ಪ ಅಂದ್ರೆ, ಸೊ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳು ಮತ್ತು ಮೆಂಟಲ್ ಎಬಿಲಿಟಿ, ಸೊ ಇವು 2 ಕ್ವಶನ್ಸ್ ಮೇಲೆ 2 ಸಬ್ಜೆಕ್ಟ್ ನೀವು ಕಂಪ್ಲೀಟಾಗಿ ಥರ್ವಾಗಿ ನೀವು ಇದು ರೆಡಿ ಆದ್ರೆ ಅಂದ್ರೆ, ಸೊ ನಿಮ್ಗೇನೈತಿ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಒಳಗೆ ಸೊ 50% ಕವರ್ ಮಾಡ್ದಂಗೆ ಆಕೈತಿ. ಸೊ ಮೊದಲಿಗೆ ಕ್ವಶನ್ ಪೇಪರ್ ಹೆಂಗೆ ರೆಡಿ ಮಾಡತ್ತಾನಪ್ಪ ಅಂದ್ರೆ, ಸೊ ಮೊದಲಿಂಗತೆ ಏನಾಯ್ತು, ಹಿಸ್ಟ್ರಿ ಜಿಯೋಗ್ರಫಿ ನಾ ಬಾಯಟ್ ಹಾಕಿ ಬರೀತೀನಿ ಅಂಥೇಳಿ ಆಗೋದಿಲ್ಲ ಈಗ. ಸೊ ಈಗ ಏನಾಗಬೇಕು, ಡೇ ಟು ಡೇ ಅಪ್ಡೇಟ್ ಆಗ್ಬೇಕು ನೀವು. ಸೊ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಡೇ ಟು ಡೇ ಅಪ್ಡೇಟ್ ಆಗಿರ್ಬೇಕು. ಸೊ ಆ ಥರ ಆ ಥಿಂಕಿಂಗ್ ಮೆಂಟಾಲಿಟಿ ಇಟ್ಕೊಂಡು ಏನು ಮಾಡತ್ತಾನ, ಪರೀಕ್ಷೆ ಬ್ಲೂ ಪ್ರಿಂಟ್ನ ರೆಡಿ ಮಾಡಾಕತ್ತಾನ. ಇನ್ನೊಂದು ಏನು ಮತ್ತು ನೆಕ್ಸ್ಟ್, ಸೊ ಪ್ರಶ್ನೆಗಳನ್ನ ಯಾವ ರೀತಿ ಕೇಳೋಣ, ಸೊ ಯಾವ ರೀತಿ ಕ್ವಶನ್ಸ್ ಕೇಳಾಕತ್ತಾನ ಅನ್ನೋದು ಡಿಸ್ಕಸ್ ಮಾಡೋಣ ಅಂತ. ಸೊ ಹೆಂಗೆ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರೆ, ಸೀದಾ 1 ಲೈನರ್ ಕ್ವಶನ್ಸ್ ಅಂಕರ್ ಸತ್ತು ಕೇಳಂಗಿಲ್ಲ. ಹೆಂಗೆ ಕೇಳ್ತಾನ ನೋಡೋಣಂತ. ಸೊ ಹೇಳಿಕೆ ಆಧಾರದ ಪ್ರಶ್ನೆಗಳ ಜಾಲ, ಸೊ ಅಂದ್ರೇನು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು. ಸೊ ಒಂದು ವಿಷಯದ ಬಗ್ಗೆ ಕೇವಲ 1 ಲೈನ್ ಮಾಹಿತಿ ಕೇಳೋ ಬದಲಿ ಸೊ ಹೇಳಿಕೆ ರೂಪ ಒಳಗೆ ಕೊಡ್ತಾನೆ. ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3 ಅವ್ನು ಕೊಟ್ಟು ಕೆಳಗಿನ ಯಾವ್ದು ಸರಿ ಯಾವ್ದು ತಪ್ಪು ಅವನು ಕೊಡ್ತಾನೆ. ಸೊ ಇವೆಲ್ಲ ನೋಡಿ ಮ್ಯಾಗ ಏನಾಗ್ಬಿಡ್ತೈತಿ, ಫುಲ್ಲು ಕನ್ಫ್ಯೂಷನ್ ಮೈಂಡ್. ಸೊ ಯಾವ್ದು ಹೇಳಿಕೆ 1, 2, 3 ಮತ್ತು ಯಾವುದು ಸರಿ ಆಯಿತು ಯಾವುದು ಸರಿ ಇಲ್ಲೋ, ಸೊ ಏನಾಕೈತಿ ಕನ್ಫ್ಯೂಷನ್ ಮಾಡಾಕದು ನಿಂತ್ಬಿಡ್ತಾನೆ. ಸೊ ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಏನಾಕೈತಿ, ಈಸಿ ಕೇಳಿರ್ತಾನೆ, ಬಟ್ ಹೇಳಿಕೆ ರೂಪ ಒಳಗೆ ಕೊಟ್ಬಿಟ್ಲೆ ಅದು ಏನಾಗ್ತೈತಿ, ಮೈಂಡ್ ಕನ್ಫ್ಯೂಷನ್ ಆಕೈತಿ. ಸೊ ಆ ಥರ ಕೇಳಾಕತ್ತಾನ. ಸೊ ಹೆಂಗೆ ಕೇಳ್ತಾನಪ್ಪ ಅಂದ್ರೆ, ಸೊ ಕೇಂದ್ರ ಬಜೆಟ್ನ ವಿಷಯದಲ್ಲಿ ಕೇವಲ ಯೋಜನೆ ಹೆಸರನ್ನು ಕೇಳೋದಿಲ್ಲವ. ಸೊ ಆ ಯೋಜನೆಗೆ ತಕ್ಕಂಥ ಹಂಚಿಕೆಯಾದ ನಿಖರವಾದ ಶೇಕಡಾವಾರು ಹಣ ಎಷ್ಟು ಅಂಥೇಳಿ ಅಂಕಿಅಂಶಗಳ ಬಗ್ಗೆ ಕೇಳ್ತಾನೆ. ಸೊ ಇದು ಏನು ಮಾಡುತ್ತೆ, ವಿದ್ಯಾರ್ಥಿಗಳು ಹೆವಿ ಕನ್ಫ್ಯೂಷನ್ ಉಂಟು ಮಾಡಿಬಿಡುತ್ತೆ. ಸೊ ಇನ್ನೊಂದು ಯಾವ ಥರ ಕೇಳ್ತಾನಪ್ಪ ಅಂದ್ರೆ, ಸಮಯ ತಿನ್ನು ಕ್ವಶನ್ಸು. ಸೊ ಅಂದರೆ ಟೈಮ್ ಟೇಕಿಂಗ್ ಮ್ಯಾಚಿಂಗ್ಸ್ ಬಗ್ಗೆ. ಸೊ ಅಂದರೆ ಇವನ್ನ ತಿಳ್ಕೊಳ್ಳೋದ್ಲೇನೆ ಏನಾಕೈತಿ, ಎಕ್ಸಾಮ್ ಟೈಮಿಗೆ ಮುಗಿದ್ಬಿಟ್ಟಿರ್ತೈತಿ, ಆ ಥರ ಕ್ವಶನ್ಸ್ ಕೇಳ್ತಿರ್ತಾನೆ. ಸೊ ಹೆಂಗೆ ಕೇಳ್ತಾನಪ್ಪ ಅಂದ್ರೆ, ಭೂಗೋಳ ಮತ್ತು ಪರಿಸರ ವಿಷಯಗಳಲ್ಲಿ ಕೇವಲ ಒಂದು ರಾಷ್ಟ್ರೀಯ ಉದ್ಯಾನವನ ಅದು ಎಲ್ಲಿ ಐತೆ ಅನ್ನೋದು ಕೇಳೋ ಬದಲಿ ಸೊ 4 ಉದ್ಯಾನವನ ಕೊಡ್ತಾನೆ. ಸೊ 4 ಉದ್ಯಾನವನ ಕೊಟ್ಟು ಆ ಉದ್ಯಾನವನ ಯಾವ ರಾಜ್ಯಗಳಿಗೆ ಹೊಂದಿಕೆ ಆಗುತ್ತಾ, ಸೊ ಇಂಥ ಕ್ವಶನ್ಸನ್ನು ಕೇಳ್ತಾನೆ.
ಸೊ ಇವ್ನು ಹೆಂಗೈತ್ಲ, ಇವನು ನೀವು ಓದ್ಕೊಂಡು ಥಿಂಕ್ ಮಾಡೋದ್ಲೇನ ಸೊ ಟೈಮ್ ಹೋಗಿಬಿಟ್ಟಿರ್ತೈತೆ. ಸೊ ಅದಕ್ಕೆ ಸೊ ಇನ್ನೂ ಅನೇಕ ಕ್ವಶನ್ಸ್ ಒಳಗೆ ಹೆಂಗೆ ಕೊನೆಯಾಗಿ ಕೇಳ್ತಾನಂದ್ರೆ ಯಾವುದು ಸರಿಯಾಗಿಲ್ಲ, ಯಾವುದು ತಪ್ಪಾಗಿದೆ, ಈ ಥರ ಕೇಳ್ತಾನೆ. ಸೊ ಪರೀಕ್ಷೆ ಗಡಿಬಿಡಿ ಒಳಗೆ ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ನೀವು ಸರಿಯಾಗಿದೆ ಅಂತೇಳಿ ಭಾವಿಸಿ ತಪ್ಪು ಉತ್ತರನ ಮಾರ್ಕ್ ಮಾಡಿ ಬಂದ್ಬಿಡ್ದು. ಪ್ಯಾಟರ್ನ್ ಅನ್ನೋದು ಗೊತ್ತಾಯ್ತು ನಿಮ್ಗೆ. ಸೊ ಅದ್ರ ಬೇಸ್ ಮೇಲೆ ನೀವು ಪ್ರಿಪೇರ್ ಆಗ್ರಿ. ಸೊ ಇನ್ನೊಂದು ಈಗ ಇದ್ರೊಳಗೆ ಯಾವುದು ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ, ಸೊ ಇನ್ನು ಮುಂದೆ ಯಾವ ಥರ ಸೊ ಯಾವ ಟಾಪಿಕ್ಸ್ನ ಓದಬೇಕು. ಸೊ ಪ್ರಚಲಿತ ವಿದ್ಯಮಾನ ಮತ್ತು ಆರ್ಥಿಕತೆ, ಎಕನಾಮಿಕ್ಸ್ ಮತ್ತು ಸೊ ಕರೆಂಟ್ ಅಫೇರ್ಸ್, ಸೊ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ಫುಲ್ ಕ್ಲಿಯರಾಗಿ ತಿಳ್ಕೊಬೇಕು. ಮತ್ತು ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಬಜೆಟ್ಗಳ ಸಂಪೂರ್ಣ ಹಂಚಿಕೆ ಮತ್ತು ಯಾವ ಇಲಾಖೆಗೆ ಎಷ್ಟು ಹಣ ಸಿಕ್ಕೈತಿ, ಸೊ ಹೊಸದಾಗಿ ಮತ್ತು ಘೋಷಣೆ ಆದ ಯೋಜನೆಗಳ ಮತ್ತು ಗುರಿಗಳೇನು, ಸೊ ಯಾವ್ಯಾವ ಯೋಜನೆಗಳು ಜಾರಿ ಆದವು ಅವನ್ನ ತಿಳ್ಕೊರಿ. ಮತ್ತು ರಾಷ್ಟ್ರೀಯ ಮಿಷನ್ಗಳು, ಇತ್ತೀಚೆಗೆ ತಂತ್ರಜ್ಞಾನ ಮತ್ತು ಇವು ಜಾಸ್ತಿ ಇದಾಗಿದ್ದವು. ಸೊ ಉದಾಹರಣೆಗೆ ಹೆಂಗಅಥವಾ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಂತೇಳಿ ಇಸ್ರೋದ ಗಗನಯಾನ ಅದು ಮಾಡಿದರು. ಅಥವಾ ಇಲಾಖೆಗಳ ಭವಿಷ್ಯದ ಡೆಡ್ಲೈನ್ಗಳು, ಟಾರ್ಗೆಟ್ಸ್ ಏನೇನದವು ಅವನ್ನ ತಿಳ್ಕೊರಿ. ಮತ್ತೇನೈತೆ ಜಾಗತಿಕ ಶೃಂಗಸಭೆಗಳು ಅದಾವು. ಸೊ ಭಾರತದ ಭಾಗವಹಿಸುವ ಕ್ವಾಡ್ ಮತ್ತು G20 ಬ್ರಿಕ್ಸ್ ಸಭೆಗಳಲ್ಲಿ ನಡೆದ ಪ್ರಮುಖ ಆರ್ಥಿಕ ಮತ್ತು ರಕ್ಷಣಾ ಒಪ್ಪಂದಗಳು ಯಾವ್ಯಾವ ಅದಾವು ಅದನ್ನು ತಿಳ್ಕೊರಿ. ಸೊ ಅದು ನೆಕ್ಸ್ಟ್ ಏನೈತಿ, ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಒಳಗೆ ಏನೈತಿ, ಸಂಖ್ಯಾಸರಣಿ ಮತ್ತು ಕೋಡಿಂಗ್ ಡಿಕೋಡಿಂಗ್ ತಿಳ್ಕೊರಿ. ಸೊ ವ್ಯಂಗ್ಯಚಿತ್ರಗಳು ಮತ್ತು ದಿಕ್ಸೂಚಿಗಳ ಬಗ್ಗೆ ಜಾಸ್ತಿ ಕೇಳೋಣ, ಅವನ್ನ ಇದು ಮಾಡ್ಕೊರಿ, ಪ್ರಿಪೇರ್ ಮಾಡ್ಕೊರಿ. ಸ್ಟ್ಯಾಟಿಕ್ ಜನರಲ್ ನಾಲೆಜ್ ಅಂದರೆ ಭೂಗೋಳಶಾಸ್ತ್ರ, ಸಂವಿಧಾನ ಮತ್ತು ಸಾಮಾನ್ಯ ವಿಜ್ಞಾನ. ಸೊ ಇದ್ರ ಬಗ್ಗೆನೂ ತಿಳ್ಕೊರಿ. ಸೊ ಭೂಮಿ ಒಳಗಿನ ಪದರಗಳು, ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್, ಇವುಗಳ ದ್ರವ್ಯರಾಶಿ ಸಿದ್ಧಾಂತಗಳು ಮತ್ತು ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ಸೊ ಅದ್ರ ಬಗ್ಗೆ ಜಾಸ್ತಿ ಕೇಳೋಣ, ಅದನ್ನು ಪರ್ಫೆಕ್ಟ್ ಆಗಿರಿ. ಸೊ ಸಂವಿಧಾನ, ಸೊ ಇತ್ತೀಚೆಗೆ 104ರಿಂದ 106ನೇ ತಿದ್ದುಪಡಿ ಏನಾದವಲ್ಲ, ಸೊ ಆ ಮೂಲಭೂತ ಹಕ್ಕು ಮತ್ತು ತುರ್ತು ಪರಿಸ್ಥಿತಿ ವಿಧಿಗಳ ಬಗ್ಗೆ ಸೊ ಜಾಸ್ತಿ ಕೇಳೋಣ. ಸೊ ಇವನ್ನ ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ಒಳಗೆ ಏನು ಕೇಳ್ತಾನೆ, ದಿನನಿತ್ಯ ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್ ಕೇಳ್ತಾನೆ, ಡೈಲಿ ಅಪ್ಲೈಡ್ ಸೈನ್ಸಸ್ಸು. ಆಮೇಲೆ ಸೆಲ್ಸಿಯಸ್, ಫ್ಯಾರನೈಟ್ ತಾಪಮಾನ ಪರಿವರ್ತನೆ ಸೂತ್ರಗಳು, ಸೊ ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಈ ಥರ ಕೇಳ್ತಿರ್ತಾನೆ. ಸೊ ಇವಾಗೆಲ್ಲ ನೀವೇನು ರೆಡಿ ಆಗ್ರಿ. ಸೊ ಇಷ್ಟೊತ್ತವರೆಗೂ ಏನು ಡಿಸ್ಕಸ್ ಮಾಡಿದ್ವಲ್ಲ, ಸೊ ಇಷ್ಟು ನೀವು ಪ್ರಿಪೇರ್ ಆದ್ರಿ ಅಂದ್ರೆ, ಇಷ್ಟು ನೀವು ತಯಾರಿ ಮಾಡ್ಕೊಂಡ್ರಿ ಅಂದ್ರೆ, ಸೊ ಏನಾಗ್ತೈತಿ, ಯುದ್ಧದೊಳಗೆ 50% ನೀವು ರೆಡಿ ಆದಂಗೆ ಆಗ್ತೈತಿ. ಸೊ ಇನ್ನು 50% ಏನೈತಿ, ಸೊ ನಿಮ್ಮ ಎಫರ್ಟ್ ಹಾಕಬೇಕಾಕೈತಿ. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಮಾಡ್ತೀನಿ, 3 ಗೋಲ್ಡನ್ ರೂಲ್ಸ್ ಹೇಳ್ತೀನಿ. ಸೊ ಅವು ಈ 3 ಗೋಲ್ಡನ್ ರೂಲ್ಸ್ ಏನಾರು ಫಾಲೋ ಮಾಡಿದೆ ಅಂದ್ರೆ ಸೊ ಫಿಕ್ಸ್ ನಿಮ್ಮದು ಜಾಬ್. ಸೊ ಆ 3 ಗೋಲ್ಡನ್ ರೂಲ್ಸ್ ಯಾವ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡ್ತೀನಿ ಅಂತ. ಸೊ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬೆಲ್ ಬಟನ್ನ ಹೊಡ್ರಿ. ನಾವು ಮಾಡೋ ವೀಡಿಯೋಸ್ ಏನಾಗ್ತಾವೆ ನಿಮ್ಗೆ ಲಗು ಬಂದು ತಲುಪ್ತಾವೆ. ಹಾಗೆ ಶೇರ್ ಮತ್ತು ಕಮೆಂಟ್ ಮಾಡಿರಿ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಸೊ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.